ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅರಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸ ಪೂಜೆ. 1000 ವರ್ಷಗಳ ಪುರಾತನ ದೇವಾಲಯದಲ್ಲಿ ತಾರೀಕು 22/12/2025 ಸೋಮವಾರ ಬೆಳಗ್ಗೆಯಿಂದ ಯಥಾವಿಧಿಯಾಗಿ ಗಣಪತಿ, ನವಗ್ರಹ, ದೋಷ ನಿವಾರಕ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪೂಜೆಗಳು ನೆರವೇರಿಸಿ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಲಘುನ್ಯಾಸ ಪೂರ್ವಕ ರುದ್ರಾಭಿಷೇಕ ನೆರವೇರಿಸಿ ಅರಿಶಿನ ಕುಂಕುಮದಲ್ಲಿ ಅರ್ಧನಾರೀಶ್ವರ ಅಲಂಕಾರ ಮಾಡಲಾಯಿತು. ವಿಶೇಷ ಅಲಂಕಾರದಲ್ಲಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ದರ್ಶನ ನೀಡಿದರು. ಭಕ್ತಾದಿಗಳು ಧನುರ್ಮಾಸ ಪೂಜಾ ಕೈಂಕಾರ್ಯಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಪುಷ್ಯಮಾಸದ ತದಿಗೆಯ ಈ ದಿನ ಅಮ್ಮನವರಿಗೆ ಪ್ರೀತಿಕರವಾದ ಮಂಗಳ ದ್ರವ್ಯ ಅಲಂಕಾರ ನೋಡಿದರೆ ಮುತ್ತೈದೆಯರಿಗೆ ಸೌಭಾಗ್ಯದಾಯಕವೆಂದರು. ಹಾಗೂ ನಿನ್ನೆ 21ನೇ ತಾರೀಕು ಪ್ರಪಂಚ ಧ್ಯಾನ ದಿನ, ಮೆಡಿಟೇಷನ್ ಡೇ ನೆನೆಸಿ ಭಗವಂತನ ಸಾನ್ನಿಧ್ಯದಲ್ಲಿ ಬಹು ಸುಂದರವಾಗಿ ನಿರ್ಮಾಣ ಮಾಡುತ್ತಿರುವ ಧ್ಯಾನ ಮಂದಿರ ಪೂರ್ಣಗೊಳಿಸಲು ದಾನಿಗಳು ಸಹಕರಿಸಲು ಮನವಿ ಮಾಡಿದರು. ಅತ್ಯಂತ ಮಹಿಮೋಪೇತವಾದ ಪುರಾತನ ಹಾಗೂ ಬ್ರಹ್ಮ ಸೂತ್ರಲಿಂಗವಿರುವ ಈ ಕ್ಷೇತ್ರದಲ್ಲಿ ಪ್ರತಿದಿನ ಧ್ಯಾನ ಮಾಡಲು ನಿಶ್ಶಬ್ದ ವಾತಾವರಣ ಅನುವಾಗಿ ಇರುತ್ತದೆ ಎಂದರು. ಧರ್ಮಾಧಿಕಾರಿಗಳಾದ ಮಾನ್ಯ ಶ್ರೀ ರಮೇಶ್ ಬಾಬುರವರ ಉಪಸ್ಥಿತಿಯಲ್ಲಿ ಪೂಜಾ ಕೈಂಕಾರ್ಯಗಳು ಅನ್ನದಾಸೋಹ ಎಂದಿನಂತೆ ನೆರವೇರಿತು. ಶಿಂಗನಹಳ್ಳಿ ರಾಘವೇಂದ್ರ, ಶ್ರೀನಿವಾಸಪುರ ದಿನೇಶ್ ಶರ್ಮಾರವರು ಪ್ರಧಾನ ಅರ್ಚಕರು. ವೇದಬ್ರಹ್ಮ ಶರ್ಮಾರವರಿಗೆ ಲಘುನ್ಯಾಸಪೂರ್ವಕ ಏಕವಾರ ರುದ್ರಾಭಿಷೇಕ ಮಾಡಿ ಅರ್ಧನಾರೀಶ್ವರ ಅಲಂಕಾರವನ್ನು ಮಾಡಲಾಯಿತು. ವಿಶೇಷ ಅಂದರೆ ಅಮ್ಮನವರಿಗೆ ಅತಿ ಪ್ರೀತಿಕರವಾದಂತಹ ಅರಿಶಿನ ಕುಂಕುಮದಲ್ಲಿ ಭಗವಂತನಿಗೆ ಸಾಕ್ಷಾತ್ತು ಪಾರ್ವತೀ ದೇವಿ ತನ್ನನ್ನು ನೆನೆದಂಗೆ ಈ ಒಂದು ಅರ್ಧನಾರೀಶ್ವರ ಅಲಂಕಾರ ಮಾಡಲಾಯಿತು. ಈ ಒಂದು ಪುರಾಣ ಪ್ರಸಿದ್ಧವಾದಂತಹ 1000 ಪುರಾತನವಾದ ದೇವಾಲಯದಲ್ಲಿ ಅನೇಕ ಅಲಂಕಾರಗಳಲ್ಲಿ ಹಾಗೂ ಕೈಂಕರ್ಯಗಳಲ್ಲಿ ಸ್ವಾಮಿ ತಮ್ಮ ತೇಜಸ್ಸನ್ನು ಭಕ್ತಾದಿಗಳಿಗೆ ತೇಜೋರೂಪವನ್ನು ದರ್ಶನವನ್ನು ನೀಡಿ ಭಕ್ತಾದಿಗಳಿಗೆ ಅನೇಕವಾದಂತಹ ಕಾಮ್ಯಸ್ಥಿತಿಗಳನ್ನು ಕೊಡುತ್ತಾ ಇದ್ದಾರೆ. ಇದು ಅರಕೆರೆ ಶ್ರೀನಿವಾಸಪುರ ತಾಲೂಕು